ಎಲ್ಲರಿಗೂ ಕೂಡ ನಮಸ್ಕಾರ. ಶಕ್ತಿ ಯೋಜನೆಯ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ರಾಜ್ಯ ಸರ್ಕಾರದಿಂದ ಶಕ್ತಿ ಯೋಜನೆಗೆ ಹೊಸ ರೂಲ್ಸ್ನ ತಂದಿದ್ದಾರೆ. ಇಲ್ಲಿ ಒಂದು ಕಡೆ ಒಂದು ಟಿಕೆಟ್ ಪ್ರೈಸ್ನ ಜಾಸ್ತಿ ಮಾಡಿದರೆ, ಇನ್ನೊಂದು ಕಡೆ ಶಕ್ತಿ ಯೋಜನೆಗೆ ಒಂದು ಹೊಸ ರೂಲ್ಸ್ನ ತಂದಿದ್ದಾರೆ. ಈ ಒಂದು ರೂಲ್ಸ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಾಲಿಸಬೇಕಾಗುತ್ತೆ. ಶಕ್ತಿ ಯೋಜನೆ ಯಾರ್ಯಾರು ಬಳಸ್ತಿದ್ರೆ ಎಲ್ಲರೂ ಕೂಡ ಏನಾದರೂ ಪಾಲಿಸಿಲ್ಲ ಅಂದರೆ ಏನಾಗಿದೆ ಅಂದರೆ, ನಿಮಗೆ ಶಕ್ತಿ ಯೋಜನೆ ಅಡಿ ಏನು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇರಾ ಆ ಒಂದು ಸೇವೆ ನಿಮಗೆ ಕಡಿತಗೊಳ್ಳುತ್ತೆ. ಈಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ನ ಏನು ತಂದಿದ್ದಾರೆ, ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಶಕ್ತಿ ಯೋಜನೆ ನೀವೇನಾದರೂ ಬಳಸ್ತಾ ಇರಾ ಅಥವಾ ನಿಮ್ಮ ಮನೇಲಿ ಯಾರಾದರೂ ಬಳಸ್ತಾ ಇರಾ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಜನವರಿ 5ನೇ ತಾರೀಕು ಅಂದರೆ ನಿನ್ನೆಯಿಂದ ಏನಾಗಿದೆ ಅಂದರೆ, ಟಿಕೆಟ್ ದರ 15% ಜಾಸ್ತಿ ಆಗಿದೆ. ಹಾಗೆ ಶಕ್ತಿ ಯೋಜನೆಗೂ ಕೂಡ ಒಂದು ಹೊಸ ರೂಲ್ಸ್ನ ಜಾರಿ ಮಾಡಿದ್ದಾರೆ. ಈ ಒಂದು ರೂಲ್ಸ್ಗಳನ್ನ ಯಾರು ಮಹಿಳೆಯರು ಇಷ್ಟು ದಿನ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಉಚಿತವಾಗಿ ಪ್ರಯಾಣನ ಮಾಡ್ತಿದ್ರು, ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ರೂಲ್ಸ್ನ ಫಾಲೋ ಮಾಡೋದು ಕಡ್ಡಾಯ ಆಗಿರುತ್ತೆ. ಈ ಒಂದು ರೂಲ್ಸ್ಗಳನ್ನ ಏನಕ್ಕೆ ತರ್ತಾ ಇದ್ದಾರೆ ಅಂದರೆ, ಇಲ್ಲಿ ಶಕ್ತಿ ಯೋಜನೆ ಅಡಿ ಏನು ಉಚಿತ ಪ್ರಯಾಣ ಅಂತ ಮಹಿಳೆಯರಿಗೆ ಲಾಂಚ್ ಮಾಡಿದ್ರು, ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಒಂದು ಲೂಪ್ ಹೋಲ್ಸ್ಗಳಿದೆ. ಇಲ್ಲಿ ಕಂಡಕ್ಟರ್ಗಳಿಗೆ ಮಹಿಳೆಯರಿಗೆ ಟಿಕೆಟ್ ಕೊಡಬೇಕಾದ್ರೆ ಎಷ್ಟೊಂದು ಕಡೆ ಜಗಳ ಕೂಡ ಆಗ್ತಿದೆ. ಮತ್ತು ಕಂಡಕ್ಟರ್ಗಳು ಎಷ್ಟೊಂದು ಜನ ಮೋಸ ಕೂಡ ಮಾಡ್ತಾರೆ ಒಂದು ಶಕ್ತಿ ಯೋಜನೆಗೆ. ಅಲ್ಲಿ ಟಿಕೆಟ್ ಕೊಟ್ಟಿರಲ್ಲ ಮಹಿಳೆಯರಿಗೆ, ಆದರೂ ಕೂಡ ಎಷ್ಟೊಂದು ಜನಕ್ಕೆ ಕಾಸು ಕೊಡೋರ್ಗೂ ಕೂಡ ಶಕ್ತಿ ಯೋಜನೆ ಟಿಕೆಟ್ ಕೊಡೋದು, ಈ ರೀತಿ ಎಷ್ಟೊಂದು ಘಟನೆಗಳು ಕೂಡ ನೀವು ನೋಡಿರ್ತಾರೆ, ನ್ಯೂಸಲ್ಲೆಲ್ಲ ಕೂಡ ಬಂದಿದೆ. ಮತ್ತು ಇವಾಗ ಶಕ್ತಿ ಯೋಜನೆ ಅಡಿ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಮಾಡೋಕ್ಕೆ ಏನು ಮಾಡ್ತಾ ಅಂದರೆ, ಶಕ್ತಿ ಯೋಜನೆ ಅಡಿ ಈ ಒಂದು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಇನ್ನು ಮುಂದೆ ನೀವೇನಾದರೂ ಉಚಿತ ಪ್ರಯಾಣ ಮಾಡಬೇಕಂದ್ರೆ ಈ ಒಂದು ಕಾರ್ಡ್ ಕಡ್ಡಾಯವಾಗಿರುತ್ತೆ. ಈ ಒಂದು ಕಾರ್ಡ್ ಯಾರ ಹತ್ರ ಇರುತ್ತೆ ಅವ್ರಿಗೆ ಮಾತ್ರ ಇನ್ನು ಮುಂದೆ ಉಚಿತ ಪ್ರಯಾಣ ಇರುತ್ತೆ. ಈ ಕಾರ್ಡ್ ಯಾರ ಹತ್ರ ಇರಲ್ಲ ಅವ್ರಿಗೆ ಯಾವುದೇ ಥರದ ಉಚಿತ ಪ್ರಯಾಣ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಯಾಕೆಂದರೆ ಸರ್ಕಾರದವರು ಆ ರೀತಿ ಒಂದು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಕಾರ್ಡ್ ಯಾವುದು, ಎಲ್ಲಿ ಸಿಗುತ್ತೆ, ನೀವು ಯಾವ ರೀತಿ ಮಾಡಿಸ್ಕೋಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಏನು, ಈ ರೀತಿ ಪ್ರಶ್ನೆಗಳು ನಿಮಗೆ ಬಂದ್ಬಿಡುತ್ತೆ. ಈ ಒಂದು ಕಾರ್ಡ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಏನಂದರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನ ಶಕ್ತಿ ಯೋಜನೆ ಲಾಂಚ್ ಆಗಿದ ತಕ್ಷಣವೇ ಒಂದು ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಕೊಡೋಕ್ಕಾಗಿರಲಿಲ್ಲ. ಆದರೆ ಇವಾಗ CM ಸಿದ್ದರಾಮಯ್ಯ ಅವರು ಹೇಳಿದರೆ ಅತಿ ಶೀಘ್ರದಲ್ಲಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆನ ಮಾಡ್ತೀವಿ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಉಚಿತ ಪ್ರಯಾಣ ಮಾಡೋರು ಈ ಒಂದು ಕಾರ್ಡ್ನ ಪಡ್ಕೋಬೇಕು ಅಂತ ಹೇಳಿದರೆ. ಇದಕ್ಕೆ ಆಧಾರ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ. ಇದು KSRT ಡಿಪೋಗಳಲ್ಲಿ ಸಿಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇದು ಇನ್ನೂ ವಿತರಣೆ ಸ್ಟಾರ್ಟ್ ಮಾಡಿಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಸರ್ಕಾರದವರು ಮಾಹಿತಿನ ಪ್ರಕಟಣೆ ಮಾಡ್ತಾರೆ. ಅವ್ರು ಅಪ್ಡೇಟ್ ಕೊಟ್ಟಾಗ ಏನಾದರೂ ನಿಮಗೆ ಮಾಹಿತಿ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.